ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡುವ ಅಂದರೆ ವಿಲ್ ಟ್ರೈ ಟು ಟೇಕ್ ಅ ಸಿನಾರಿಯೋ. ಮೇ ಬಿ ಒಂದು ಅಮೆಝಾನ್ದು ಎಕ್ಸಾಂಪಲ್ ತೊಗೊಳ್ಳುವ. ಇದು ನಾನು ಕ್ಲೋಸ್ ಮಾಡ್ತೇನೆ. ಅಮೆಝಾನ್ಗೆ 2 ವೆಬ್ಸೈಟ್ ಇದೆ. ಒಂದು ನಿಮ್ಮ ಬಯರ್, ನಾವು ಆ್ಯಸ್ ಅ ಬಯರ್ ಹೋದರೆ ನಾವು ಇಲ್ಲಿ ಸೈನ್ ಅಪ್ ಮಾಡ್ಬೋದಲ್ಲ, ಒಂದು ಸೈನ್ ಅಪ್ ಅಂತ. ಸೇ ಯು ಆರ್ ಅ ಸೆಲ್ಲರ್, ನೀವು ಆ ಪ್ರಾಡಕ್ಟನ್ನು ಸೆಲ್ ಮಾಡ್ತಿದ್ರೆ ಅವ್ರದ್ದು ಬೇರೆಯೇ ವೆಬ್ಸೈಟ್ ಇರುತ್ತೆ. ಸೊ ಆ ವೆಬ್ಸೈಟ್ ಮತ್ತು ಈ ವೆಬ್ಸೈಟ್ ಯಾವ ಕಡೆ ಆದರೂ ಸೈನ್ ಅಪ್ ಮಾಡಿದರೆ ನಾವು ಬೇರೆ ಬೇರೆ ಮೆಸೇಜ್, ಅಂದರೆ ಬೇರೆ ಬೇರೆ ಲಾಜಿಕ್ ರನ್ ಮಾಡದೆ ಒಂದೇ ಇಮೇಲ್ ಒಂದೇ ಕಡೆ ಇಂಟಿಗ್ರೇಟ್ ಮಾಡುವ ಹಾಗೆ ಒಂದು ಫಂಕ್ಷನ್ ಡಿಫೈನ್ ಮಾಡುವ. ಓಕೆ, ಜಸ್ಟ್ ಇಮ್ಯಾಜಿನರಿ ಸಿನಾರಿಯೋ, ಬಟ್ ದಟ್ ಇಸ್ ದ ಯೂಸ್ ಕೇಸ್. ಯಾವ ವೆಬ್ಸೈಟಿಂದ ಮಾಡಿದರೂ ಒಂದು ಸಿಂಗಲ್ ಲಾಜಿಕ್ ರನ್ ಆಗಬೇಕು ಬೇಸ್ಡ್ ಆನ್ ದ ಕಂಡೀಷನ್. ಬಯರ್ ಬಂದರೆ ಬಯರಿಗೆ ಒಂದು ಇಮೇಲ್ ಹೋಗಬೇಕು, ಸೆಲ್ಲರ್ ಬಂದರೆ ಸೆಲ್ಲರಿಗೆ ಒಂದು. ಸೊ ಹಾಗಿರುವಾಗ ನಾನೊಂದು ಫಂಕ್ಷನ್ ಡಿಫೈನ್ ಮಾಡ್ತೇನೆ. ಓಕೆ, ದಿಸ್ ಇಸ್ ಮೈ ವೆಲ್ಕಮ್ ಅಮೆಝಾನ್ ಗ್ರೀಟಿಂಗ್ ಮೆಸೇಜ್ ಅಂತ. ಓಕೆ, ಸೊ ಸದ್ಯಕ್ಕೆ ಪ್ಯಾರಾಮೀಟರ್ಸ್ ಏನು ಬೇಡ. ಏನು ಇದು ಮಾಡಬೇಕು, ಹೆಲೋ. ಸೊ ರಾಕೇಶ್, ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಆಗ ಸಿಮಿಲರ್, ವೆಲ್ಕಮ್ ಟು ಅಮೆಝಾನ್ ಫ್ಯಾಮಿಲಿ. ಸೊ ಆಯಿತಾ. ಸೊ ದಿಸ್ ಇಸ್ ಸಿಂಪಲ್, ರೈಟ್? ಇಲ್ಲಿ ತನಕ ನಮ್ಮದು ನಾರ್ಮಲ್ ಫಂಕ್ಷನ್ ಡೆಫಿನಿಷನ್ನೇ ಇದೆ. ರನ್ ಮಾಡ್ತೇನೆ, ವೆಲ್ಕಮ್ ಟು ಅಮೆಝಾನ್ ಫ್ಯಾಮಿಲಿ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಇದನ್ನು ಡೈನಮಿಕ್ ಮಾಡುವ. ಡೈನಮಿಕ್ ಅಂದರೆ ಇಲ್ಲಿಂದ ಬಂದರೆ ಬಯರಿಗೆ ಮೆಸೇಜ್ ಹೋಗಬೇಕು, ಇಲ್ಲಿಂದ ಬಂದರೆ ಸೆಲ್ಲರಿಗೆ ಮೆಸೇಜ್ ಹೋಗಬೇಕು. ಅದಕ್ಕೆ ನಾವು ಹೇಗೆ ಡಿಫೈನ್ ಮಾಡುವ ಅಂದರೆ ಒಂದು ವೇರಿಯೇಬಲ್ ಡಿಫೈನ್ ಮಾಡುವ. ಇಲ್ಲಿ ಅವನು ಬಯರ್ ಹೌದಾ ಅಲ್ವಾ ಅಂತ ಒಂದು ನೋಡಲಿಕ್ಕೆ ಈಸ್ ಬಯರ್ ಅಂತ ಹಾಕ್ತೇನೆ. ಇದೊಂದು ಬೂಲಿಯನ್ ವೇರಿಯೇಬಲ್. ಬೂಲಿಯನ್ ಅಂದರೆ ಟ್ರೂ ಅಥವಾ ಫಾಲ್ಸ್ ಇರ್ತದೆ. ಬಯರ್ ಆಗಿದ್ದರೆ ಈ ವೆಬ್ಸೈಟಿಗೆ ಬರ್ತದೆ, ಇಲ್ಲಿದ್ದರೆ ಫಾಲ್ಸ್. ಅದನ್ನು ನಾನು ಇಫ್ ಈಸ್ ಬಯರ್ ಹಾಕ್ಬಿಟ್ಟು ಇದನ್ನು ನಾನು ಅದರೊಳಗೆ ಗ್ರೂಪ್ ಮಾಡ್ತೇನೆ. ಓಕೆ, ವೆಲ್ಕಮ್ ಟು ಅಮೆಝಾನ್, ಇವರಿಗೆ ಒಂದು ಸ್ಪೆಷಲ್ ಮೆಸೇಜ್. ಓಕೆ, ಅದಾದ ಮೇಲೆ ಸೆಲ್ಲರ್ ಆಗಿದ್ದರೆ, ಓಕೆ, ಸೆಲ್ಲರ್ ಆಗಿದ್ದರೆ ಎಲ್ಸ್ ಕಂಡೀಷನ್, ಎಲ್ಸ್ ಸೇಮ್ ಮೆಸೇಜ್ ಬಟ್ ಅ ಡಿಫ್ರೆಂಟ್ ಟೋನ್, ರೈಟ್? ಸೆಲ್ಲರಿಗೆ ಬೇರೆ ಮೆಸೇಜ್ ಕಳಿಸೋ ಒಂದು ವೆಂಡರ್ ಫ್ಯಾಮಿಲಿ ಅಂದರೆ ಸೆಲ್ಲರಿಗೆ. ಸೊ ಇಫ್ ಎಲ್ಸ್ ಕಂಡೀಷನ್ ಹಾಕಿ ಬಯರ್ ಆಗಿದ್ದರೆ ವೆಲ್ಕಮ್ ರಾಕೇಶ್, ಆ್ಯಂಡ್ ಇದನ್ನು ನಾನು ಇಲ್ಲಿ ಕಳಿಸ್ತೇನೆ ಟ್ರೂ ಆರ್ ಫಾಲ್ಸ್ ಅಂತ. ಈಗ ಬಯರಿಂದ ಲಾಗಿನ್ ಆದರೆ ನಾನು ಟ್ರೂ ಅಂತ ಕಳಿಸ್ತೇನೆ. ಓಕೆ, ಸೊ ವಿಲ್ ಸಿ ಇಫ್ ದಿಸ್ ರನ್ಸ್. ಮೇ ಬಿ ಒಂದು ಆ ನೇಮನ್ನು ಡೈನಮಿಕ್ ಮಾಡಿ ಬಿಡುವ. ನೇಮ್ ವೇರಿಯೇಬಲನ್ನು ನಾವು ಹೀಗೆ ಹಾಕೋ ಬದಲು ಸೊ ಇದು ಎರಡೂ ಕಡೆ ಹಾಕುವ ಬದಲು ಇಫ್ ಎಲ್ಸಲ್ಲಿ ನಾನು ಇದನ್ನು ಹೊರಗೆ ತರ್ತೇನೆ. ಈಗ ಹಾಕಿಬಿಟ್ಟು ಇದು ಬೇಡ ಅಲ್ಲ, ಇಫ್ ಎಲ್ಸ್ ಕಂಡೀಷನಲ್ಲಿ ನಮಗೆ ಖಾಲಿ ಈ ಮೆಸೇಜ್ ಮಾತ್ರ ಇದ್ರೆ ಆಯಿತು. ಓಕೆ, ಫಾಲೋಯಿಂಗ್, ರೈಟ್? ಸೊ ಹೋಲ್ ಲಾಜಿಕನ್ನು ನಾನು ಒಂದು ಫಂಕ್ಷನ್ ಒಳಗೆ ಡಿಫೈನ್ ಮಾಡಿಬಿಟ್ಟು ವಿ ಆರ್ ಟ್ರೈಯಿಂಗ್ ಟು ರನ್ ಇಟ್. ಓಕೆ, ಇಲ್ಲಿ ನಾನು 2 ವ್ಯಾಲ್ಯೂಸ್ ಕಳಿಸ್ತೇನೆ, ರಾಕೇಶ್, ಮತ್ತು ಫಸ್ಟ್ ಆರ್ಗ್ಯುಮೆಂಟ್ ಇಸ್ ಟ್ರೂ ಆರ್ ಫಾಲ್ಸ್, ಬೈಯರ್ ಆ ಸೆಲ್ಲರ್ ಅಂತ, ಬೈಯರ್ ಅಂತ ಹಾಕಿ ಹೀಗೆ ಕಳಿಸ್ತೇನೆ. ಓಕೆ, ವಿ ವಿಲ್ ಟ್ರೈ ಟು ರನ್ ದಿಸ್. ಇನ್ನು ಕ್ಲಿಯರ್ ಮಾಡಿ, ಐ ವಿಲ್ ಟ್ರೈ ಟು ರನ್ ದಿಸ್. ಸೊ ಹೆಲೋ ರಾಕೇಶ್, ವೆಲ್ಕಮ್ ಟು ಅಮೆಝಾನ್ ಬೈಯರ್ ಫ್ಯಾಮಿಲಿ. ಸೊ ಬೈಯರ್ ಅಂತ ನಾನು ಕಳಿಸಿದ್ದು. ಲೆಟ್ಸೇ ನಾನು ಬೈಯರ್ ಅಲ್ಲ, ಈಗ ಸೆಲ್ಲರ್ ಸೈಟಿಂದ ನಾನು ಲಾಗಿನ್ ಆಗ್ತೀನಿ, ಅಂದರೆ ವೆಂಡರಿಂದ ಅಲ್ಲಿ ಲಾಗಿನ್ ಆಗುವಾಗ ಐ ಸೆಂಡ್ ಈಸ್ ಬೈಯರ್ ಆಸ್ ಫಾಲ್ಸ್. ಹೆಲೋ ರಾಕೇಶ್, ವೆಲ್ಕಮ್ ಟು ಅಮೆಝಾನ್ ವೆಂಡರ್ ಫ್ಯಾಮಿಲಿ, ಇದು ರನ್ ಆಗ್ತದೆ. ಸೊ ಇಫ್ ಯು ಸಿ, ನಾವು ಬೇರೆ ಬೇರೆ ಕಡೆಯಿಂದ ಈ ಫಂಕ್ಷನನ್ನು ಸೇಮ್ ಲಾಜಿಕನ್ನು ರನ್ ಮಾಡ್ತಾ ಇದ್ದೇವೆ, ರೈಟ್? ನಾವು ಅದನ್ನು ಗ್ರೂಪ್ ಮಾಡಿಬಿಟ್ಟು ಒಂದು ವೆಲ್ಕಮ್ ಅಮೆಝಾನ್ ಗ್ರೀಟ್ ಅಂತ ಒಂದು ಫಂಕ್ಷನ್ ಒಳಗೆ ರ್ಯಾಪ್ ಮಾಡಿದ್ದೇವೆ. ಆ ರ್ಯಾಪ್ ಮಾಡಿಬಿಟ್ಟು ಆ ಲಾಜಿಕನ್ನು ನಾವು ಬೇರೆ ಬೇರೆ ವೆಬ್ಸೈಟಿಂದ ಕರಿಬೋದು, ಅಂದರೆ ಬೇರೆ ಬೇರೆ ಜಾಗದಿಂದ ನಾವು ಕರಿಬೋದು ಬೇಸ್ಡ್ ಆನ್ ಸರ್ಟೇನ್ ವ್ಯಾಲ್ಯೂಸ್. ಯಾವ ವ್ಯಾಲ್ಯೂಸ್ ಆಗ್ತದೆ ಹಾಗೆ. ಸೊ ಈ ಥರ ನೀವು ನಿಮ್ಮ ಲಾಜಿಕನ್ನು ರ್ಯಾಪ್ ಮಾಡಿಬಿಟ್ಟು ಫಂಕ್ಷನ್ ಒಳಗೆ ಹೀಗೆ ಆರ್ಗ್ಯುಮೆಂಟ್ ಪಾಸ್ ಮಾಡಿ ನೀವು ಆಟ ಆಡ್ಬೋದು. ಸೊ ದಟ್ಸ್ ಅಬೌಟ್ ಫಂಕ್ಷನ್ ಪ್ಯಾರಾಮೀಟರ್ಸ್.
ಸೊ ನಾವು ಇದರಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಹೇಗೆ ಪಾಸ್ ಮಾಡೋದು ಅಂತ ನೋಡಿದ್ವಿ. ಆದಮೇಲೆ ಆರ್ಡರ್ ಆಫ್ ಆರ್ಗ್ಯುಮೆಂಟ್ಸ್ ಹೇಗೆ ಬರ್ತದೆ, ಆರ್ಡರ್ ಹೇಗೆ ಇರಬೇಕು ಅಂತ. ದೆನ್ ಆರ್ಗ್ಯುಮೆಂಟ್ಸ್ ವರ್ಸಸ್ ಪ್ಯಾರಾಮೀಟರ್ಸ್ ನೋಡಿದ್ವಿ. ಆಮೇಲೆ ಕೀವರ್ಡ್ ಆರ್ಗ್ಯುಮೆಂಟ್ಸ್ ಅಂದರೆ ಆರ್ಗ್ಯುಮೆಂಟ್ ಮತ್ತು ಪ್ಯಾರಾಮೀಟರ್ ಹೇಗೆ ಅಂತ.